नाशम विनाशम सर्पनाशम सर्वविनाशम हटम घटम मठमठम सटम घटम मठमठम धूम फट। ಏನಿದು? ಏನೀ ವೈಪರೀತ್ಯ? ದಾರುಣವಾಗಿದೆ. ಪರಮೇಶ್ವರ, ನಿನ್ನ ದೇವಾಲಯಕ್ಕೆ ರಕ್ಷಣೆಯಾಗಿರುವ ನಮ್ಮ ಸರ್ಪಕುಲಕ್ಕೆ ಆಪತ್ತು ಬಂದಿದೆ. ಕಾಪಾಡು ಶಿವ. ಕೈಲಾಸವಾಸ ಈಶಾ ಪರಮೇಶ, ಶಕ್ತಿ ಸಂಪನ್ನವಾಗಿರುವ ನಮ್ಮ ನಾಗಕುಲಕ್ಕೆ ವಿಪತ್ತು ಸಂಭವಿಸುತ್ತಿರುವಾಗ ಅದನ್ನು ನೋಡುತ್ತಾ ಹೇಗೆ ಸುಮ್ಮನಿರುವೆ ಪರಮೇಶ್ವರ? ತಾಂತ್ರಿಕ ಶಕ್ತಿಗೆ ನಾವು ತಲೆ ಬಾಗಿದರೆ ದೈವ ಶಕ್ತಿಯ ಮೇಲಿರುವ ನಂಬಿಕೆ ಹೊರಟು ಹೋಗುತ್ತದೆ ಮಹೇಶ್ವರ. ಕಾಪಾಡು ಸ್ವಾಮಿ, ರಕ್ಷಿಸು ಸ್ವಾಮಿ. ಹರ ಹರ ಮಹಾದೇವ, ಶಂಭೋ ಶಿವಶಂಕರ. ಮಹಾದೇವ, ಹರ ಹರ ಮಹಾದೇವ, ಶಂಭೋ ಶಂಕರ. हटम घटम फटाफटा सटम फटम कटकटा। ಕಾಪಾಡು ಸ್ವಾಮಿ, ರಕ್ಷಿಸು ಸ್ವಾಮಿ. झूम फट, झूम फट। ಏನಿದು ಏನಿದು? ಜಿಂಗ ಬಕರೆ ಜಿಗ 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 ಜೂಮ್ ಪಟ್ ಹಳೀಂ ಗುಳೀಂ ಹಳೀಂ ಗುಳೀಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಿವ
ಮಹಾದೇವ, ಸರ್ಪ ಕುಲದ ಮೇಲೆ ನಿನಗಿರುವ ಪ್ರೇಮನ ನನ್ನ ಮೇಲೆ ಪ್ರತೀಕಾರವಾಗಿ ತೀರಿಸ್ಕೊಳ್ತಾ ಇದ್ಯಾ ನೀಲಕಂಠ? ಗಂಟ್ಲಲ್ಲಿರೋ ವಿಷಾನ ನನ್ನ ಮೇಲೆ ಚೆಲ್ಬೇಕು ಅಂತಿದ್ಯಾ? ನಾನು ನಿನ್ನ ಪ್ರಾಣೇಶ್ವರಿಯಾದ ಆ ಜಗದಾಂಬೆ ಅನುಗ್ರಹ ಹೊಂದಿರೋ ವಿಶ್ವಾಂಬರಿ ಅನ್ನೋ ದಿನ ಮರಿತಾ ಇದ್ಯಾ? ನಾಳೆನೆ ಸರ್ಪಯಾಗ ಶುರು ಮಾಡ್ತೀನಿ. ನನ್ನ ಕಣ್ಣಿಗೆ ಸರ್ಪಗಳು ಕಾಣದೇ ಇರೋ ಹಾಗೆ ಮಾಡ್ತೀನಿ. ಈ ವಿಶ್ವಾಂಬರಿನ ಯಾರು ತಡಿತಾರೆ ಅಂತ ನೋಡ್ತೀನಿ. ಹರಿ ವಿಶ್ವಾಂಬರಿ! ಭೈರವಿ ಅವರೇ, ನೀರ್ ಈಗ್ಲೇ ಬೇಕಿತ್ತು ರೀ. ಭೈರವಿ, ನಿಮ್ಮ ಅಣ್ಣ ಅಂದ್ರೆ ನಿನಗೆ ಎಷ್ಟು ಇಷ್ಟ ಅಂತ ನನಗೆ ಗೊತ್ತು. ನೀನು ಅಮೆರಿಕದಿಂದ ಬಂದಿದ್ದು ನಿನ್ನ ಅಣ್ಣನ ಸಲುವಾಗಿ ಅಂತ ಗೊತ್ತು. ನಿಮ್ಮ ಅಣ್ಣಗೋಸ್ಕರ ಎಮೋಷನಲ್ ಫೀಲ್ ಆಗಿ ಆ ಹುಡುಗನ ಹೊಡೆದು ನೀನು ತಪ್ಪು ಮಾಡಿದೀಯಾ. You slapped him without any reason. You did a mistake, Bhairavi. It's not correct. ನಿಮ್ಮ ಅಜ್ಜಿ, ನಿಮ್ಮ ಅಪ್ಪ ಯಾರೂ ಸಪೋರ್ಟ್ ಮಾಡಿಲ್ಲ ಅಂದ್ರೂ ಕೂಡ ಎಲ್ಲ ವಿಷಯದಲ್ಲೂ ಅರ್ಜುನ್ ನಿನಗೆ ಸಪೋರ್ಟ್ ಮಾಡಿದಾನೆ. Not only support, he helped you a lot. ಭೈರವಿ, ಜಾತ್ರೆಯಲ್ಲಿ ನಿನ್ನ ಸೇವ್ ಮಾಡಿದ್ದು ಅವನೇ. ನಿಮ್ಮ ಅಣ್ಣನ ಫ್ರೆಂಡ್ನ ಮನೆಗೆ ಕರ್ಕೊಂಡು ಬಂದಿದ್ದು ಅವನೇ. ನಿಮ್ಮ ಅಪ್ಪಗೆ ಪ್ಯಾರಲಿಸಿಸ್ ಬಂದಾಗ ಡಾಕ್ಟರ್ನ ಕರ್ಕೊಂಡ್ಬಂದು ಇಂಜೆಕ್ಷನ್ ಮಾಡಿಸಿದ್ದು ಅವನೇ. ನೀನು ಮಾಡಿದ ದೀಕ್ಷೆಗೆ ನಿಂಗೆ ಹೆಲ್ಪ್ ಮಾಡಿದ್ದು ಕೂಡ ಅವನೇ. ನಿಂಗೆ ಎಲ್ಲ ವಿಷಯದಲ್ಲಿ ಹೆಲ್ಪ್ ಮಾಡಿದಾನೆ. ಅಷ್ಟೆಲ್ಲ ಮಾಡಿದವನಿಗೆ ಹೊಡಿಬೇಕು ಅಂತ ನಿಂಗೆ ಮನಸ್ಸು ಹೇಗೆ ಬಂತು ಭೈರವಿ? तुमने गलती किया. Yes, I feel the same. ನಾನು ಮಾಡಿದ ತಪ್ಪು ಅಂತ ನನಗೂ ಅರ್ಥ ಆಗ್ತಾ ಇದೆ. ಏನ್ ಮಾಡ್ಲಿ ಅಂತ ಅರ್ಥ ಆಗದೆ ಫೀಲ್ ಆಗ್ತಾ ಇದ್ದೀನಿ. Go and say sorry to him. ಭೈರವಿ, ಇನ್ನು ಯೋಚನೆ ಮಾಡ್ತಿದೀಯಾ? ಹೋಗಿ ಹೇಳು. ಇವತ್ತು ಅಮ್ಮನಿಗೆ ಫೋನೇ ಮಾಡಿಲ್ಲ. ತುಂಬ ಲೇಟ್ ಆಗಿದೆ. ಅಮ್ಮ ನಿದ್ದೆ ಮಾಡ್ತಿರ್ತಾರೆ. ಬೆಳಿಗ್ಗೆ ಎದ್ಮೇಲೆ ಫೋನ್ ಮಾಡ್ತೀನಿ. ಲವ್ ಯು ಅಮ್ಮ.
ಭೈರವಿ ನನ್ನ ಮೇಲಿರೋ ಕೋಪದಿಂದಲೋ ಅಥವಾ ಬೇಕಂತಲೋ ಹೊಡೆದಿಲ್ಲ, ಯಾವುದೋ ಎಮೋಷನ್ನಿಂದ ಹಾಗೆ ಮಾಡಿಬಿಟ್ರು. ನನಗೆ ಹೊಡೆದಿದ್ದಕ್ಕೆ ಬೇಜಾರು ಮಾಡ್ಕೊಂಡಿರ್ತಾರೆ ಅನ್ಸುತ್ತೆ ಪಾಪ. ಎಮೋಷನ್ ಕಂಟ್ರೋಲ್ ಮಾಡ್ಕೊಳ್ದೆ ಹೊಡೆದ್ಬಿಟ್ಟೆ. ನಾನು ಮಾಡಿದ ಕೆಲಸಕ್ಕೆ ಬೇಜಾರು ಮಾಡ್ಕೋತಿದ್ದಾನೋ ಏನೋ. Idiots. ಇಷ್ಟು ಹೊತ್ತಾದ್ರೂ ಫೋನ್ ಮಾಡ್ಲಿಲ್ಲ ಅಂದ್ರೆ ಅವನಿನ್ನೂ ಸಿಗ್ಲಿಲ್ಲ ಅನ್ಸತ್ತೆ. ಅವನ್ ಸಿಗ್ಲಿಲ್ಲ ಅಂದ್ರೆ ನನಗೆ ತುಂಬಾ ದೊಡ್ಡ ರಿಸ್ಕ್ ಆಗತ್ತೆ. ಶಿಟ್, ವೇಸ್ಟ್ ಫೆಲೋಸ್. ಅಷ್ಟು ಜನ ಇದ್ರು ಅವ್ನು ತಪ್ಪಿಸ್ಕೊಳ್ದಿರೋ ಹಾಗೆ ನೋಡ್ಕೊಳ್ಳಿಲ್ಲ. ಇಡಿಯಟ್ಸ್. ಫೋನ್ ತೆಗಿ, ಫೋನ್ ತೆಗಿ, ಫೋನ್ ತೆಗಿ. ಫೋನ್ ರಿಂಗ್ ಆಗ್ತಿದ್ರು ರಿಸೀವ್ ಮಾಡ್ತಿಲ್ವಲ್ಲ, ಯಾಕೆ? ಅವನನ್ನು ಹುಡ್ಕೋದನ್ ಬಿಟ್ಟು ಕುಡ್ಕೊಂಡ್ ಮಲ್ಕೊಂಡಿದ್ದಾರಾ? ಲಿಫ್ಟ್ ಮಾಡು ಮಗನೇ. ಹಲೋ, who's this? ಯಾವತ್ತೂ ಇಲ್ದೇ ಇರೋ ಹಾಗೆ ಇವನೇನ್ ಇಂಗ್ಲಿಷಲ್ಲಿ ಮಾತಾಡ್ತಿದ್ದಾನೆ. ವಾಯ್ಸ್ ಕೂಡ ಡಿಫ್ರೆಂಟ್ ಆಗಿದೆ. ಡ್ರಿಂಕ್ಸ್ ಮಾಡಿರೋ ಮತ್ತಲ್ಲಿ ಹಾಗೆ ಮಾತಾಡದ್ನ? ಅವನಲ್ದೆ ಇನ್ಯಾರಾದ್ರೂ ಲಿಫ್ಟ್ ಮಾಡಿರ್ಬೋದಾ? ಯಾರು? ಭೈರವಿ, ಬಾಗಿಲು ತೆಗಿ ಭೈರವಿ. ಅಣ್ಣ ಬಂದಿದ್ದಿದ್ರೆ ಹೊರಗಡೆಯಿಂದ ಬಂದ ಅಣ್ಣ ಅರ್ಜುನ್ಗಾದ್ರೂ ಕಾಣ್ತಿರ್ಬೇಕಲ್ವಾ? ಅರ್ಜುನ್ ನೋಡಿದಿದ್ರೆ ನಮ್ಗೆ ಹೇಳ್ತಿದ್ದ ಅಲ್ವಾ? ಭೈರವಿ, ಅರೆ ಭೈರವಿ. Hey, let her have some personal space. ನಿಜಾನೇ, ಹಾಗೆ ಮಾಡಿದ್ದಕ್ಕೆ ಅವಳು ಕೂಡ ತುಂಬಾ ಫೀಲ್ ಆಗ್ತಿದ್ದಾಳೆ. ಅವಳದು ಪ್ರಾಬ್ಲಮ್ ಅವಳೇ ಸಾಲ್ವ್ ಮಾಡ್ಕೊಂತಾಳೆ. ಚಿಕ್ಕ ಯಜಮಾನ್ರದ್ದು ಫೋನ್ ಅಮ್ಮ. ಕಂದ ಅರ್ಜುನ್, ಇಷ್ಟು ಬೆಳಗ್ಗೆನೆ ಫೋನ್ ಮಾಡಿದ್ಯಲ್ಲ ಕಂದ. ಹಾಗಿದ್ರೆ ನಾಳೆ ಕಾಲ್ ಮಾಡು ಅಂತೀರಾ? ಅದೇನ್ ಕಂದ ಹಾಗೆ ಹೇಳ್ತೀಯ? ಆ ದೇಶದಲ್ಲಿ ಇಷ್ಟು ಬೇಗ ಬೆಳಕಾಗಿರಲ್ವಲ್ಲ, ಅದಕ್ಕೆ ಹಾಗೆ ಹೇಳ್ದೆ. ನಿನ್ ಜೊತೆ ಮಾತಾಡೋದಕ್ಕೆ ಎಷ್ಟೊತ್ತಾದ್ರೇನಮ್ಮ? ಅಮ್ಮನ ಹತ್ರ ಮಾತಾಡಿದ್ರೆ ತುಂಬಾ ಹ್ಯಾಪಿ, ತುಂಬಾ ಎನರ್ಜೆಟಿಕ್ ಆಗಿರುತ್ತೆ, ಅದಕ್ಕೆ ಮಾಡಿದೆ. ನಿನ್ ಜೊತೆ ಮಾತಾಡ್ತಿದ್ರೆ ನನಗೆ ನಿನಗಿಂತ ಸಂತೋಷ ಆಗುತ್ತೆ ಕಂದ. ನನಗೆ ಗೊತ್ತಮ್ಮ,
ಐ ಲವ್ ಯು. ಚೆನ್ನಾಗಿದ್ಯಾ ಕಂದ? ನಿನ್ನ ಆರೋಗ್ಯ ಚೆನ್ನಾಗಿದೆ ಅಲ್ವಾ? ಫೋನ್ ಮಾಡಿದ ಪ್ರತಿ ಸಲ ನನ್ನ ಆರೋಗ್ಯದ ಬಗ್ಗೆನೇ ಕೇಳ್ತಿರಲ್ಲಮ್ಮ, ನನಗೇನಾಗುತ್ತೆ? ಹಾಗಲ್ಲ ಕಂದ, ನಾವು ತಿನ್ನೋ ತಿಂಡಿ, ನಮ್ಗೆ ಅಭ್ಯಾಸ ಇಲ್ಲದೆ ಇರೋ ವಾತಾವರಣ ಈಗ ನೀನಿರೋ ಕಡೆ ಇರಲ್ಲ ಅಲ್ವಾ? ಅದೇ ನನಗ್ ಭಯ. ಅದ್ರ ಬಗ್ಗೆ ಎಲ್ಲ ನೀನು ಟೆನ್ಷನ್ ಮಾಡ್ಕೋಬೇಡಮ್ಮ. ನಾನಿಲ್ಲಿ ಸೇಫ್ ಆಗಿ, ಹ್ಯಾಪಿಯಾಗಿ, ಹೆಲ್ದಿ ಆಗಿದ್ದೀನಿ. ಓಕೆನಾ? ಹಾಗಿರ್ಬೇಕು ಅನ್ನೋದೇ ನನ್ನ ಕೋರಿಕೆ. ಮತ್ತೆ ಇನ್ನೇನ್ ವಿಶೇಷ? ನಿನ್ನ ಹತ್ರ ಮನ್ಸು ಬಿಚ್ಚಿ ಮಾತಾಡಬೇಕು ಅನ್ನಿಸ್ತಿದೆ ಅಮ್ಮ. ನಿನ್ನ ನೋಡಬೇಕು ಅನ್ನಿಸ್ತಿದೆ. ಯಾರು ಆ ಹುಡುಗಿ? ಹುಡುಗಿನ? ಯಾವ ಹುಡುಗಿ ಅಮ್ಮ? ಏನಾದ್ರೂ ಸಮಸ್ಯೆ ಬಂದಾಗ್ಲೆ ನಾವು ಪ್ರೀತ್ಸೋರ್ ಹತ್ರನೋ ತಾಯಿ ಹತ್ರನೋ ಹೇಳ್ಕೋಬೇಕು ಅನ್ಸುತ್ತೆ. ನನ್ನ ಹತ್ರ ಮನ್ಸು ಬಿಚ್ಚಿ ಮಾತಾಡ್ಬೇಕು ಅನ್ಕೊಂಡ್ರೆ ನಿನ್ನ ಮನ್ಸಿಗೆ ಹತ್ರ ಆದವ್ರ ಬಗ್ಗೆನೆ ಅಂತ ನನಗೆ ಅರ್ಥ ಆಗ್ತಿದೆ. ಹೇಳು, ಯಾರು ಆ ಹುಡುಗಿ? ಮಾ ಅತ್ತೆ, ಎಲ್ಲೋಗ್ತಿದ್ಯಾ ಅತ್ತೆ? ಆ ಹುಡುಗನ ಹತ್ರನಾ? ನಿಂಗೆ ಸಂಬಂಧ ಇಲ್ದೇ ಇರೋ ಪ್ರಶ್ನೆಗಳನ್ನ ಕೇಳದ್ ಬಿಟ್ಟು ಹೋಗ್ ನಿನ್ ಕೆಲ್ಸ ನೋಡ್ಕೊ. ಕಾಲ ಸರಿಯಾಗಿಲ್ಲ. ಒಂದ್ ಹುಡುಗನ ಹತ್ರ ಹೋದಾಗ ಇನ್ನೊಬ್ಬ ಹುಡುಗ ಇರೋದು ಬಹಳ ಒಳ್ಳೇದು. ಅಮ್ಮ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಅರ್ಜುನ್, ಏ ಕಂದ, ಅರ್ಜುನ್. ನನ್ನ ಹತ್ರ ಹೇಳೋದಕ್ಕೆ ನಾಚಿಕೆ ಅನ್ಸುತ್ತೆ, ಅದಕ್ಕೆ ಫೋನ್ ಕಟ್ ಮಾಡ್ಬಿಟ್ಟ. ವಿಡಿಯೋಗೆ ಮಾಡ್ಬೋದು. ಏನ್ ಹೇಳಿ? ರಾತ್ರಿ ನಮ್ಮನೆ ಬಾಗ್ಲನ್ನ ನೀನ್ ತಟ್ಟಿದ್ದ ಅಥವಾ ನಿನ್ಕಿಂತ ಮುಂಚೆ ಇನ್ಯಾರಾದ್ರೂ ತಟ್ಟಿದ್ದನ್ನ ನೋಡ್ದ್ಯಾ? ನಮ್ಮನೆ ಮುಂದೆ ಯಾರಾದ್ರೂ ಇದ್ದುದನ್ನ ನೋಡ್ದ್ಯಾ? ನಾನು ಯಾರನ್ನೂ ನೋಡಿಲ್ಲ. ಅಷ್ಟಕ್ಕೂ ಯಾಕೆ ಹಾಗೆ ಕೇಳ್ತಿದ್ದೀರಾ? ನಾನಲ್ದೆ ಇನ್ಯಾರಾದ್ರೂ ಬಂದ ಹಾಗೆ ನಿಮ್ಗನ್ನಿಸ್ತಾ? ನಮ್ಮಣ್ಣ ಬಂದ ಹಾಗೆ ನನ್ನ ಕರ್ದಾಗ ಅನ್ನಿಸ್ತಿತ್ತು. ರಾತ್ರಿ ನಾನು ಹಾಗೆ ಬಿಹೇವ್ ಮಾಡಬಾರ್ದಿತ್ತು. ಐ ಆಮ್ ವೆರಿ ವೆರಿ ಸಾರಿ. ನಮ್ರತಾ, ಎಲ್ಲಿಗೆ? ನಾನು ಹೊರಡ್ತಾ ಇದ್ದೀನಿ. ಸಡನ್ ಆಗಿ ಯಾಕೆ ಹೋಗ್ತಿದ್ಯಾ? ಸ್ವಲ್ಪ ಒಳಗೆ ಬಾ. ಒನ್ ಮಿನಿಟ್, ನೀನ್ ಬಾ. ಸಾರಿ ಕೇಳಿದ್ರು ರೆಸ್ಪಾಂಡ್ ಮಾಡಲಿಲ್ಲ ಅಂದ್ರೆ ಏನ್ ಅನ್ಕೋಬೇಕು? ಪೋಸ್ ಕೊಡ್ತಿದ್ದಾನೆ ಅನ್ಕೋಬೇಕಾ? ನನ್ಗಿಂತ ಹುಡುಗಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಿದ್ದಾನೆ ಅನ್ಕೋಬೇಕಾ?
ಚೋಟು ಬಾರೋ